ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು. ಭಾರತದ 2 ಬೃಹತ್ ಪ್ರಾಂತ್ಯಗಳ ಭಾಗವಾಗಿ ಕರ್ನಾಟಕದ ಭೌಗೋಳಿಕ ಲಕ್ಷಣಗಳು ಕಂಡುಬರುತ್ತವೆ. ಆ 2 ಲಕ್ಷಣಗಳೆಂದರೆ ದಕ್ಷಿಣ ಪ್ರಸ್ಥಭೂಮಿ ಮತ್ತು ಕಡಲ ತೀರದ ಬಯಲು ಹಾಗೂ ದ್ವೀಪಗಳು. ಕರ್ನಾಟಕದಲ್ಲಿ ಪ್ರಮುಖವಾಗಿ ಭೌಗೋಳಿಕ ಲಕ್ಷಣಗಳನ್ನು 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ ಉತ್ತರ ಕರ್ನಾಟಕ ಪ್ರಸ್ಥಭೂಮಿ, ಮಧ್ಯ ಕರ್ನಾಟಕ ಪ್ರಸ್ಥಭೂಮಿ, ದಕ್ಷಿಣ ಕರ್ನಾಟಕ ಪ್ರಸ್ಥಭೂಮಿ, ಕರ್ನಾಟಕ ಕರಾವಳಿ ಪ್ರದೇಶ. ಈ 4 ಲಕ್ಷಣಗಳನ್ನು ಈ ರೀತಿ ವಿವರಿಸಬಹುದಾಗಿದೆ. ಉತ್ತರ ಕರ್ನಾಟಕ ಪ್ರಸ್ಥಭೂಮಿ. ಉತ್ತರ ಕರ್ನಾಟಕದ ಪ್ರಸ್ಥಭೂಮಿಯು ಒಳಗೊಂಡಿರುವಂತಹ ಜಿಲ್ಲೆಗಳೆಂದರೆ ಬೆಳಗಾವಿ, ಬೀದರ್, ಬಿಜಾಪುರ, ಬಾಗಲಕೋಟ್, ಗುಲ್ಬರ್ಗ ಮತ್ತು ಯಾದಗಿರಿ. ಇದು ಬಹುತೇಕ ದಕ್ಕನ್ ಪ್ರಸ್ಥಭೂಮಿಗಳಿಂದಾಗಿದೆ. ಈ ಪ್ರಸ್ಥಭೂಮಿಯು ಸಮುದ್ರ ಮಟ್ಟದಿಂದ ಸಾಮಾನ್ಯವಾಗಿ 300 ರಿಂದ 600 ಮೀಟರ್ ಎತ್ತರವಿದೆ. ಇಲ್ಲಿ ಹರಿಯುವಂತಹ ನದಿಗಳೆಂದರೆ ಕೃಷ್ಣ, ಭೀಮಾ, ಘಟಪ್ರಭಾ, ಮಲಪ್ರಭಾ. ಪೂರ್ವದಲ್ಲಿ ಪ್ರಸ್ಥಭೂಮಿಯು ಸ್ವಲ್ಪ ಇಳಿಜಾರಾಗಿದ್ದು ಈ ಪ್ರಾಂತ್ಯದ ಬಹುಪಾಲು ಕಪ್ಪು ಮಣ್ಣಿನಿಂದ ಆವೃತವಾಗಿದೆ. ಮಧ್ಯ ಕರ್ನಾಟಕ ಪ್ರಸ್ಥಭೂಮಿ. ಮಧ್ಯ ಕರ್ನಾಟಕ ಪ್ರಸ್ಥಭೂಮಿ ಒಳಗೊಂಡಿರುವಂತಹ ಜಿಲ್ಲೆಗಳೆಂದರೆ ಬಳ್ಳಾರಿ, ದಾವಣಗೆರೆ, ಚಿಕ್ಕಮಗಳೂರು, ಚಿತ್ರದುರ್ಗ, ಧಾರವಾಡ, ಗದಗ, ಹಾವೇರಿ, ರಾಯಚೂರು, ಕೊಪ್ಪಳ ಮತ್ತು ಶಿವಮೊಗ್ಗ. ಈ ಪ್ರಾಂತ್ಯವು ಒಂದೆಡೆ ದಕ್ಕನ್ ಪ್ರಸ್ಥಭೂಮಿಯಿಂದಾದ ಉತ್ತರ ಕರ್ನಾಟಕ ಪ್ರಸ್ಥಭೂಮಿ, ಇನ್ನೊಂದೆಡೆ ಸಾಪೇಕ್ಷವಾಗಿ ಎತ್ತರಿಸಿರುವ ದಕ್ಷಿಣ ಕರ್ನಾಟಕ ಪ್ರಸ್ಥಭೂಮಿಯ ನಡುವಿನ ಪರಿವರ್ತನಾ ಹೊರಮೈಯನ್ನು ಪ್ರತಿನಿಧಿಸುತ್ತದೆ. ಈ ಪ್ರಾಂತ್ಯವು ತುಂಗಭದ್ರಾ ನದಿಯ ತಗ್ಗು ಪ್ರದೇಶವನ್ನು ಪ್ರತಿನಿಧಿಸುತ್ತದೆ. ಇಲ್ಲಿನ ಶೇಷ ಬೆಟ್ಟಗಳು ಸರಾಸರಿ ಸಮುದ್ರ ಮಟ್ಟದಿಂದ ಸುಮಾರು 900 ಮೀಟರ್ ಎತ್ತರದಲ್ಲಿದೆ. ಪೂರ್ವದಲ್ಲಿ ಈ ಪ್ರಾಂತ್ಯದ ಇಳಿಜಾರನ್ನು ಕಾಣಬಹುದು. ದಕ್ಷಿಣ ಕರ್ನಾಟಕ ಪ್ರಸ್ಥಭೂಮಿ. ದಕ್ಷಿಣ ಕರ್ನಾಟಕ ಪ್ರಸ್ಥಭೂಮಿಯು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಹಾಸನ, ಕೊಡಗು, ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು, ಚಾಮರಾಜನಗರ ಮತ್ತು ತುಮಕೂರು ಜಿಲ್ಲೆಗಳನ್ನು ಒಳಗೊಂಡಿದೆ. ಈ ಪ್ರಾಂತ್ಯವು ಬಹುತೇಕ ಕರ್ನಾಟಕ ಭಾಗದ ಕಾವೇರಿ ನದಿಯ ಕೊಳ್ಳವನ್ನು ಒಳಗೊಂಡಿದೆ. ಈ ಭಾಗದಲ್ಲಿ ಕಂಡುಬರುವಂತಹ ಮತ್ತೊಂದು ನದಿ ಎಂದರೆ ಅರ್ಕಾವತಿ. ಇದು 600 ಮೀಟರ್ ಸವೋನ್ನತ ರೇಖೆಯಿಂದ ಆವೃತವಾಗಿದೆ. ಕಡಿದಾದ ಇಳಿಜಾರಿರುವುದು ಇದರ ವಿಶೇಷ ಲಕ್ಷಣ. ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಪಶ್ಚಿಮ ಘಟ್ಟಗಳ ಗಿರಿಗಳಿಂದ ಆವೃತವಾಗಿದೆ. ಪೂರ್ವದಲ್ಲಿ ಕಾವೇರಿ ನದಿಯ ಕಣಿವೆ ಮತ್ತು ಈ ನದಿಯ ಉಪನದಿಗಳು ಅನಾವರಣಗೊಂಡು ಅಸಮಬಯಲನ್ನು ಸೃಷ್ಟಿಸಿವೆ. ಇಲ್ಲಿನ ಗಿರಿಶಿಖರಗಳು 1500 ರಿಂದ 1700 ಮೀಟರ್ಗಳಷ್ಟು ಎತ್ತರವಿರುವುದನ್ನು ಬಿಳಿರಂಗನ ಬೆಟ್ಟ ಮತ್ತು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಶ್ರೇಣಿಗಳಲ್ಲಿ ಕಾಣಬಹುದು. ಕರ್ನಾಟಕ ಕರಾವಳಿ ಪ್ರದೇಶ. ಕರ್ನಾಟಕ ಕರಾವಳಿ ತೀರ ಪ್ರದೇಶವು ಪೂರ್ವದಲ್ಲಿ ಕರ್ನಾಟಕ ಪ್ರಸ್ಥಭೂಮಿಯ ಪಶ್ಚಿಮ ಘಟ್ಟಗಳ ಅಂಚಿನ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರದ ನಡುವೆ ಹರಡಿದೆ. ಇಲ್ಲಿನ ಜಿಲ್ಲೆಗಳೆಂದರೆ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ. ಈ ಭಾಗದಲ್ಲಿ ಪಶ್ಚಿಮ ಘಟ್ಟ ಪ್ರದೇಶವು ವ್ಯಾಪಿಸಿದ್ದು ಅವುಗಳ ಅಡ್ಡಹಾಯ್ದಂತೆ ಕಾಣುತ್ತವೆ. ಇಲ್ಲಿ ಅನೇಕ ನದಿ, ಜಲಪಾತ, ಗಿರಿಶೃಂಗ ಮತ್ತು ಬೆಟ್ಟದ ಸಾಲುಗಳನ್ನು ಕಾಣಬಹುದು. ಈ ಮೇಲೆ ತಿಳಿಸಲಾಗಿರುವ ಎಲ್ಲ ಅಂಶಗಳು ಕರ್ನಾಟಕದ ಭೌಗೋಳಿಕ ಲಕ್ಷಣಗಳಾಗಿವೆ. ಭೂಮಿಯ ಮೇಲ್ಮೈ ಲಕ್ಷಣ. ಕರ್ನಾಟಕದ ಭೂಮಿಯ ಮೇಲ್ಮೈಯು ಉನ್ನತ ಪರ್ವತಗಳು, ಪ್ರಸ್ಥಭೂಮಿ, ಶೇಷ ಗುಡ್ಡಗಳು ಹಾಗೂ ಕರಾವಳಿ ಬಯಲು. ಪಶ್ಚಿಮ, ಪೂರ್ವ ಮತ್ತು ದಕ್ಷಿಣ ಪ್ರಧಾನ ಲಕ್ಷಣವೆಂದರೆ ಪ್ರಸ್ಥಭೂಮಿ. ಸಮುದ್ರ ಮಟ್ಟದಿಂದ ಪ್ರಸ್ಥಭೂಮಿಯು 600 ರಿಂದ 900 ಮೀಟರ್ ಎತ್ತರದಲ್ಲಿದೆ. ಇಡೀ ಭೂದೃಶ್ಯ ಅಂಕುಡೊಂಕಾಗಿದ್ದು ಪರ್ವತಗಳಿಂದ ಆಳ ಕಮರಿಗಳಿಂದ ಛೇದಿತವಾಗಿವೆ. ಅರಬ್ಬಿ ಸಮುದ್ರಕ್ಕೆ ಎದುರಾಗಿರುವ ಕಿರಿದಾದ ಕರಾವಳಿ ಪಟ್ಟಿಯಲ್ಲಿ ಮಾತ್ರ ಸರಾಸರಿ ಮೀಟರ್ಗಿಂತ ಹೆಚ್ಚು ಎತ್ತರದ ಕೆಲವೇ ಶೃಂಗಗಳು ಪಶ್ಚಿಮ ಮತ್ತು ಪೂರ್ವ ಘಟ್ಟದ ಸಮೂಹದಲ್ಲಿವೆ. ಪಶ್ಚಿಮ ಘಟ್ಟವನ್ನು ಪಶ್ಚಿಮ ಪೂರ್ವ ದಿಕ್ಕುಗಳಲ್ಲಿ ಅಡ್ಡ ಕೊಯ್ದಂತೆ ಚಿತ್ರ ಪಡೆಯುತ್ತಿದ್ದಾರೆ.
ನಾವು ಸಾಮಾನ್ಯವಾಗಿ ಮೊದಲು ಕಿರಿದಾದ ಕರಾವಳಿ ಬಯಲು, ಮುಂದೆ ಪೂರ್ವಕ್ಕೆ ಹಾಯ್ದಂತೆ ಚಿಕ್ಕ ಚಿಕ್ಕ ಪ್ರಸ್ಥಭೂಮಿಗಳನ್ನು ವಿವಿಧ ಔತಣ್ಯದಲ್ಲಿ ಕಾಣುತ್ತೇವೆ. ಮುಂದುವರಿದಂತೆ ದಿಢೀರೆಂದು ಬಹು ಎತ್ತರದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಇದರ ನಂತರ ಪೂರ್ವಕ್ಕೆ ಇಳಿಜಾರು ಎದುರಾಗುತ್ತದೆ. ಹಾಗೆಯೇ ಪೂರ್ವ, ಉತ್ತರ ಮತ್ತು ಪಶ್ಚಿಮಕ್ಕೆ ಇಳಿಜಾರು ತೋರುವ ಪ್ರಸ್ಥಭೂಮಿ ಎದುರಾಗುತ್ತದೆ. ಕರ್ನಾಟಕದ ಉನ್ನತ ಗಿರಿಶೃಂಗಗಳ ಪೈಕಿ ಮುಖ್ಯದಾದವುಗಳೆಂದರೆ ಮುಳ್ಳಯ್ಯನಗಿರಿ 1925 ಮೀಟರ್, ಬಾಬಾ ಬುಡನ್ಗಿರಿ ಚಂದ್ರದ್ರೋಣ ಪರ್ವತ 1894 ಮೀಟರ್ ಮತ್ತು ಕುದುರೆಮುಖ 1895 ಮೀಟರ್. ಇವೆಲ್ಲವೂ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇವೆ. ಪುಷ್ಪಗಿರಿ 1908 ಮೀಟರ್ ಕೊಡಗು ಜಿಲ್ಲೆಯಲ್ಲಿದೆ. 1500 ಮೀಟರಿಗೂ ಎತ್ತರವಿರುವ 16 ಶೃಂಗಗಳು ರಾಜ್ಯದಲ್ಲಿವೆ. ಬೇರೆ ಬೇರೆ ಎತ್ತರದಲ್ಲಿರುವ ಗಿರಿ ಶೃಂಗಗಳನ್ನು ಸಹ ಕರ್ನಾಟಕದಲ್ಲಿ ಕಾಣಬಹುದು. ಭೂವಿಜ್ಞಾನ. ಕರ್ನಾಟಕದಲ್ಲಿ ಶಿಲಾರಚನೆಗಳನ್ನು ಪ್ರಮುಖವಾಗಿ 4 ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಅತ್ಯಂತ ವ್ಯಾಪಕವಾಗಿ ಹರಡಿರುವ ಬಹುತೇಕ ನೆಲಮಟ್ಟದಲ್ಲೇ ಕಾಣುವ ನೈಸ್ ಶಿಲಾ ಸಂಕೀರ್ಣ. ಪುರಾತನ ನೈಸ್ ಶಿಲೆಗಳ ವಯೋಮಾನ 300 ಕೋಟಿ ವರ್ಷಗಳಿಗೂ ಹೆಚ್ಚು. ಕರ್ನಾಟಕ ರಾಜ್ಯದಲ್ಲಿ ವ್ಯಾಪಕವಾಗಿ ಹರಡಿರುವ ಶಿಲೆಗಳೆಂದರೆ ಶಿಷ್ಟ ಶಿಲಾಪಟ್ಟಿಗಳು. ಶಿಷ್ಟ ಎಂದರೆ ರೂಪಾಂತರಗೊಂಡ ಶಿಲೆಗಳು ಎಂದರ್ಥ. ಇವುಗಳಲ್ಲಿ 3 ಬಗೆಯಿದೆ. ಪುರಾತನ ಶಿಷ್ಟ ಶಿಲೆಗಳು. ಈ ಗುಂಪಿನಲ್ಲಿ ಕಂಡುಬರುವ ಶಿಲಾಜಾಡುಗಳೆಂದರೆ ಸರಗೂರು ಶಿಷ್ಟಾಜಾಡು, ಹೊಳೆನರಸೀಪುರ ಶಿಷ್ಟಜಾಡು, ಕುಣಿಗಲ್ ಶಿಷ್ಟಜಾಡು, ಗುರುಗುಂಟ ಶಿಷ್ಟಜಾಡು, ಅಗಲದಹಳ್ಳಿ ಶಿಷ್ಟಜಾಡು, ಕಲ್ಯಾಡಿ ಶಿಷ್ಟಜಾಡು, ಕೃಷ್ಣರಾಜಪೇಟೆ ಶಿಷ್ಟಜಾಡು, ನುಗ್ಗೇಹಳ್ಳಿ ಶಿಷ್ಟಜಾಡು. ಇವೆಲ್ಲವೂ ಹೆಚ್ಚಿನ ಪ್ರಮಾಣದಲ್ಲಿ ರೂಪಾಂತರಿತ ಮೆಫಿಕ್ ಮತ್ತು ಅಲ್ಟ್ರಾಮೆಫಿಕ್ ಶಿಲೆಗಳನ್ನು ಹೊಂದಿವೆ. ವಿಶೇಷವಾಗಿ ಆಲದಹಳ್ಳಿ ಕಲ್ಯಾಣಿ ಜಾಡು ತಾಮ್ರ ವಿಕ್ಷೇಪಗಳಿಗೆ ಪ್ರಸಿದ್ಧ. ನುಗ್ಗೇಹಳ್ಳಿ ಜಾಡು ಕ್ರೋಮೈಟ್ ನಿಕ್ಷೇಪಗಳಿಗೆ ಪ್ರಸಿದ್ಧ. ಮೇಲಿನ ಈ ಎಲ್ಲ ಶಿಲಾಜಾಡುಗಳನ್ನು ಸರಗೂರು ಶಿಷ್ಟಗಳಿಗೆ ಹೋಲಿಸಿ ಅದೇ ಹೆಸರಿನಿಂದ ಭೂವೈಜ್ಞಾನಿಕವಾಗಿ ಗುರುತಿಸಲಾಗಿದೆ. ಇವೆಲ್ಲವುದರ ವಯೋಮಾನ 300 ಕೋಟಿ ವರ್ಷಗಳಿಗಿಂತ ಹೆಚ್ಚು. 2ನೇ ವರ್ಗದ ಶಿಷ್ಟ ಶಿಲಾಜಾಡನ್ನು ಸ್ವರ್ಣಭರಿತ ಎಂದು ಗುರುತಿಸಲಾಗಿದೆ. ಇವುಗಳಲ್ಲಿ ಮುಖ್ಯವಾದವುಗಳೆಂದರೆ ಕೋಲಾರ್, ಪೆನ್ನಾರ್ ಹಗರಿ, ಹಟ್ಟಿ, ಮಸ್ಕಿ, ಮಂಗಳೂರು, ಹುನಗುಂದ, ಕುಷ್ಟಗಿ ಶಿಷ್ಟಜಾಡು. ಈ ಪೈಕಿ ಅತ್ಯಂತ ಪ್ರಸಿದ್ಧ ಶಿಷ್ಟ ಶಿಲಾಜಾಡೆಂದರೆ ಕೋಲಾರ ಮತ್ತು ಹಟ್ಟಿ-ಮಸ್ಕಿ ಶಿಷ್ಟಜಾಡು. ಇವುಗಳ ವಯೋಮಾನ 270 ಕೋಟಿ ವರ್ಷಗಳಿಗಿಂತ ಹೆಚ್ಚು. 3ನೇ ಗುಂಪಿನ ಶಿಷ್ಟ ಶಿಲಾಜಾಡನ್ನು ಧಾರವಾಡ, ಬಾಬಾ ಬುಡನ್ಗಿರಿ, ಚಿತ್ರದುರ್ಗ, ಶಿವಮೊಗ್ಗ, ಪ್ರಮುಖವಾಗಿ ಕಬ್ಬಿಣ, ಮ್ಯಾಂಗನೀಸ್, ತಾಮ್ರ ಲೋಹಗಳಿಗೆ ಈ ಜಾಡುಗಳು ಹೆಸರುವಾಸಿಯಾಗಿವೆ. ಖನಿಜ ಸಂಪನ್ಮೂಲಗಳು. ಕರ್ನಾಟಕದಲ್ಲಿ ಹಲವು ಲೋಹ, ಅಲೋಹ ಖನಿಜಗಳ ಭಂಡಾರವಿದೆ. ಚಿನ್ನವನ್ನು ಉತ್ಪಾದಿಸುತ್ತಿರುವ ಏಕೈಕ ರಾಜ್ಯವೆಂದರೆ ಕರ್ನಾಟಕ. ಬಹುಮುಖ್ಯವಾದ ಕೊರತೆ ಎಂದರೆ ಇಲ್ಲಿ ಇಂಧನ ಖನಿಜಗಳು ಅಲಭ್ಯ. ಪೆಟ್ರೋಲ್, ಕಲ್ಲಿದ್ದಲು ಸಂಪನ್ಮೂಲವನ್ನು ಹೊರ ರಾಜ್ಯಗಳಿಂದ ಖರೀದಿಸಬೇಕು. ಆದರೂ ಪ್ರಮುಖ ಕೈಗಾರಿಕೆಗಳಿಗೆ ಬೇಕಾದ ಅಗತ್ಯ ಲೋಹಗಳ ಭಂಡಾರ ಸಾಕಷ್ಟಿದೆ. ವಿಶೇಷವಾಗಿ ಬಾಕ್ಸೈಟ್, ಕಬ್ಬಿಣ, ಮ್ಯಾಂಗನೀಸ್, ಅದಿರು ನಿಕ್ಷೇಪಗಳು, ಕ್ರೋಮೈಟ್, ಅದಿರು ರಫ್ತು ಮಾಡುವ ಪ್ರಮಾಣದಲ್ಲಿ ಲಭ್ಯ. ವಿಶೇಷವಾಗಿ ಸಿಮೆಂಟ್ ಕಾರ್ಖಾನೆಗೆ ಬೆನ್ನೆಲುಬಾದ ಸುಣ್ಣಶಿಲಾ ನಿಕ್ಷೇಪಗಳು ಹೇರಳವಾಗಿವೆ. ಹಾಗೆಯೇ ಕರ್ನಾಟಕ ಅಲಂಕರಣ ಶಿಲೆಗಳಿಗೂ ಹೆಸರುವಾಸಿಯಾಗಿದೆ. ಕರ್ನಾಟಕದ ಭೂವಿಜ್ಞಾನವನ್ನು ಅಧ್ಯಯನ ಮಾಡಲು 1880ರಷ್ಟು ಹಿಂದೆಯೇ ಮೈಸೂರು ಭೂವಿಜ್ಞಾನ ಸಂಸ್ಥೆ ಅಸ್ತಿತ್ವಕ್ಕೆ ಬಂತು. ಈಗ ಅದನ್ನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಎಂದು ಮರುನಾಮಕರಣ ಮಾಡಲಾಗಿದೆ. ಬೇರೆ ಬೇರೆ ಶಿಲಾವರ್ಗಗಳಲ್ಲಿ ದೊರೆಯುವ ಒಟ್ಟು ಖನಿಜ ನಿಕ್ಷೇಪಗಳನ್ನು ಸ್ಥೂಲವಾಗಿ ಈ ರೀತಿ ವಿಂಗಡಿಸಬಹುದು. ಲೋಹ ಮತ್ತು ಖನಿಜಗಳು: ಕ್ರೋಮೈಟ್, ಕಬ್ಬಿಣ, ಮ್ಯಾಂಗನೀಸ್, ಬಾಕ್ಸೈಟ್, ತಾಮ್ರ, ಚಿನ್ನ, ಬೆಳ್ಳಿ. ಅಲೋಹ ಖನಿಜಗಳು: ಕಲ್ನಾರು, ಜೇಡಿಮಣ್ಣು, ಕುರಂದ,
ಕಾವುಜೇಡಿ, ಸುದ್ದೆಮಣ್ಣು, ಕಯನೈಟ್, ಓಕರ್, ಬೆಣಚು, ಬಳಪದಕಲ್ಲು, ಸುಣ್ಣಶಿಲೆ. ಕಟ್ಟಡದ ಕಲ್ಲುಗಳು: ಶಹಾಬಾದ್ ಕಲ್ಲು, ಗ್ರಾನೈಟ್ ಸಂಬಂಧಿ ಶಿಲೆಗಳು, ಡಾಲರೈಟ್, ಗ್ಯಾಬ್ರೋ, ಮರಳುಕಲ್ಲು, ಪೈರಾಕ್ಸಿನೈಟ್, ಚಾರ್ನೋಕೈಟ್, ನೈಸ್ ಇತ್ಯಾದಿಗಳು. ಲೋಹ ಖನಿಜಗಳೆಲ್ಲವೂ ಪ್ರಮುಖವಾಗಿ ಪ್ರಧಾನ ಖನಿಜಗಳ ಗುಂಪಿಗೆ ಬರುತ್ತವೆ. ಉಳಿದವು ಅಪ್ರಧಾನ ಖನಿಜಗಳು ಎಂದು ಗುಂಪನ್ನು ಮಾಡಲಾಗಿದೆ. ಖನಿಜಗಳ ಉತ್ಪಾದನೆಯ ದೃಷ್ಟಿಯಿಂದ ಕಬ್ಬಿಣದ ಅದಿರು, ಸುಣ್ಣಶಿಲೆ, ಮ್ಯಾಂಗನೀಸ್, ಮ್ಯಾಗ್ನೆಸೈಟ್, ಬಾಕ್ಸೈಟ್ ಮತ್ತು ಚಿನ್ನ ಅತ್ಯಂತ ದೊಡ್ಡ ಸ್ಥಾನವನ್ನು ಪಡೆದಿದೆ. ಚಿನ್ನ: ಕರ್ನಾಟಕಕ್ಕೆ ಚಿನ್ನದ ನಾಡು ಎಂದು ಖ್ಯಾತಿ ಇದೆ. 1980 ರಿಂದ 2001 ರವರೆಗೆ ಕೋಲಾರದ ಚಿನ್ನದ ಗಣಿಗಳು ಚಿನ್ನದ ಉತ್ಪಾದನೆಯಲ್ಲಿ ತೊಡಗಿದ್ದವು. ಮೈಸೂರು ಗಣಿ, ಚಾಂಪಿಯನ್ ಗಣಿ ಮತ್ತು ನಂದಿದುರ್ಗ ಗಣಿಗಳು ಪ್ರಮುಖವಾದವು. ಚಾಂಪಿಯನ್ ಗಣಿಗಳು ಅತ್ಯಂತ ಆಳವಾದ ಗಣಿಯಾಗಿವೆ. 3230 ಮೀಟರ್ ಆಳ. ಕೋಲಾರ ಚಿನ್ನದ ಗಣಿಗಳ ಪೈಕಿ ಚಾಂಪಿಯನ್ಶಿಪ್ ಅತ್ಯಂತ ಹೆಚ್ಚಿನ ಚಿನ್ನವನ್ನು ಉತ್ಪಾದನೆ ಮಾಡಿವೆ. ಕೋಲಾರ ಚಿನ್ನದ ಗಣಿಯ ಒಟ್ಟು ಉತ್ಪಾದನೆ 800 ಟನ್ ಎಂದು ಅಂದಾಜಿಸಲಾಗಿದೆ. ಈಗ ಗಣಿಗಳು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಸದ್ಯದಲ್ಲಿ ರಾಯಚೂರಿನ ಹಟ್ಟಿ ಚಿನ್ನದ ಗಣಿಗಳು ವರ್ಷಕ್ಕೆ 2 ರಿಂದ 3 ಟನ್ನಷ್ಟು ಚಿನ್ನವನ್ನು ಉತ್ಪಾದನೆ ಮಾಡುತ್ತಿವೆ. ಭಾರತದಲ್ಲಿ ಈಗ ಚಿನ್ನವನ್ನು ಉತ್ಪಾದಿಸುತ್ತಿರುವ ಏಕೈಕ ಗಣಿ ಹಟ್ಟಿ ಚಿನ್ನದ ಗಣಿ. ಇಲ್ಲಿ ಸುಮಾರು 53 ಚಿನ್ನದ ಗುಂಡಿಗಳನ್ನು ಭೂವಿಜ್ಞಾನಿಗಳು ಗುರುತಿಸಿದ್ದಾರೆ. ಕಬ್ಬಿಣದ ಅದಿರು: ಕರ್ನಾಟಕ ದೊಡ್ಡ ಪ್ರಮಾಣದಲ್ಲಿ ಕಬ್ಬಿಣದ ಅದಿರಿನ ಗಣಿ ಕಾರ್ಯಾಚರಣೆ ಮಾಡುತ್ತಿದೆ. ಕಬ್ಬಿಣದ ಅದಿರಿನ ಉತ್ಪಾದನೆಯಲ್ಲಿ ಕರ್ನಾಟಕಕ್ಕೆ 4ನೇ ಸ್ಥಾನವಿದೆ. ಮ್ಯಾಗ್ನೆಟೈಟ್ ಶೇಕಡಾ 74.40% ಕಬ್ಬಿಣದ ಅಂಶವನ್ನು ಹೊಂದಿದ್ದರೆ, ಹಿಮಟೈಟ್ ಶೇಕಡಾ 70% ಕಬ್ಬಿಣದ ಅಂಶವನ್ನು ಹೊಂದಿದೆ. ಕರ್ನಾಟಕದಲ್ಲಿ ಕಬ್ಬಿಣದ ಅದಿರಿನ ಕೈಗಾರಿಕೆಗಳಿರುವ ಜಿಲ್ಲೆಗಳೆಂದರೆ ಬಿಜಾಪುರ, ಚಿಕ್ಕಮಗಳೂರು, ಚಿತ್ರದುರ್ಗ, ಧಾರವಾಡ, ತುಮಕೂರು, ಉತ್ತರ ಕನ್ನಡ ಜಿಲ್ಲೆಗಳು ದೊಡ್ಡ ಪ್ರಮಾಣದಲ್ಲಿ ಕಬ್ಬಿಣದ ಅದಿರಿನ ಕೈಗಾರಿಕೆ ಮಾಡುತ್ತಿವೆ. ಅತಿ ವ್ಯಾಪಕ ಗಣಿಗಾರಿಕೆ ನಡೆಯುತ್ತಿರುವ ಜಿಲ್ಲೆಗಳೆಂದರೆ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾಬುಡನ್ಗಿರಿ, ಕೆಮ್ಮನಗುಂಡಿ ಮತ್ತು ಕುದುರೆಮುಖದಲ್ಲಿ. ಹಾಗೆಯೇ ಬಳ್ಳಾರಿ ಜಿಲ್ಲೆಯ ದೋಣಿಮಲೈ, ಕುಮಾರಸ್ವಾಮಿ ಬೇಗಲ್ಲು, ತಿಮ್ಮಪ್ಪನಗುಡ್ಡ ಹಾಗೂ ರಾಮದುರ್ಗದಲ್ಲಿ ಬಳ್ಳಾರಿ, ಹೊಸಪೇಟೆ, ಸಂಡೂರು ವಲಯದಲ್ಲಿ ಅತ್ಯುತ್ತಮ ದರ್ಜೆಯ ಅದಿರು ಲಭ್ಯ. ಇಲ್ಲಿ ಹಿಮಟೈಟ್ ಅದಿರು ಶೇಕಡಾ 62 ರಿಂದ 68 ಭಾಗ ಕಬ್ಬಿಣಾಂಶವನ್ನು ಹೊಂದಿದೆ. ಬಳ್ಳಾರಿ ಜಿಲ್ಲೆಯ ದೋಣಿಮಲೈ ಗುಡ್ಡ ಸಾಲಿನ 151 ದಶಲಕ್ಷ ಟನ್, ರಾಮನಗುಡ್ಡ ಸಾಲಿನಲ್ಲಿ 212 ದಶಲಕ್ಷ ಟನ್ ಕಬ್ಬಿಣ ಅದಿರಿನ ನಿಕ್ಷೇಪವಿದೆ ಎಂದು ಅಂದಾಜು ಮಾಡಲಾಗಿದೆ. ಹಾಗೆಯೇ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾಬುಡನ್ಗಿರಿ ಶ್ರೇಣಿಯಲ್ಲಿ 3000 ದಶಲಕ್ಷ ಟನ್, ಕುದುರೆಮುಖದಲ್ಲಿ 600 ದಶಲಕ್ಷ ಟನ್ ಕಬ್ಬಿಣ ಅದಿರಿದೆ ಎಂದು ಅಂದಾಜಿಸಲಾಗಿದ್ದು, ಇದು ಪಶ್ಚಿಮ ಘಟ್ಟ ಪರಿಸರಕ್ಕೆ ಹಾನಿ ಉಂಟುಮಾಡುತ್ತದೆ ಎಂಬ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಗಣಿಗಾರಿಕೆಯನ್ನು ನಿಲ್ಲಿಸುವಂತೆ ಆದೇಶಿಸಿದೆ. ಮ್ಯಾಂಗನೀಸ್: ಕರ್ನಾಟಕದ ಪ್ರಮುಖದ ನಿಕ್ಷೇಪಗಳ ಪೈಕಿ ಮ್ಯಾಂಗನೀಸ್ ನಿಕ್ಷೇಪಗಳು ಸೇರಿವೆ. ಇವು ಬಹುತೇಕ ಬೆಳಗಾವಿ, ಬಳ್ಳಾರಿ, ಚಿತ್ರದುರ್ಗ, ತುಮಕೂರು, ಶಿವಮೊಗ್ಗ ಹಾಗೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಂಚಿಕೆಯಾಗಿವೆ. ಭಾರತದ ಗಣಿಗಳ ಬ್ಯೂರೋ ಮಾಡಿರುವ ಅಂದಾಜಿನಂತೆ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ದರ್ಜೆಯ ಸುಮಾರು 64,547 ಟನ್ ಮ್ಯಾಂಗನೀಸ್ ಅದಿರು ದೊರೆಯುತ್ತದೆ. ಸಂಡೂರಿನ ಮ್ಯಾಂಗನೀಸ್ ಮತ್ತು ಕಬ್ಬಿಣದ ಅದಿರು ನಿಯಮಿತ ಕಂಪನಿ 2,30,000 ಟನ್ ಮ್ಯಾಂಗನೀಸ್ ಅದಿರನ್ನು ಉತ್ಪಾದನೆ ಮಾಡುತ್ತಿದೆ. ಕರ್ನಾಟಕ ಒಟ್ಟು ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ವಾರ್ಷಿಕ 5,64,000 ಮೆಟ್ರಿಕ್ ಟನ್. ಕ್ರೋಮೈಟ್ ಉತ್ಪಾದನೆಯಲ್ಲಿ
ಕರ್ನಾಟಕಕ್ಕೆ 2ನೇ ಸ್ಥಾನವಿದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಕ್ರೋಮೈಟ್ ಅದಿರನ್ನು ಉತ್ಪಾದಿಸುತ್ತಿರುವ ನುಗ್ಗೇಹಳ್ಳಿಯ ಭೈರಾಪುರ ಗಣಿಗಳಲ್ಲಿದೆ. ವಾರ್ಷಿಕ ಸರಾಸರಿ ಕ್ರೋಮೈಟ್ ಅದಿರಿನ ಉತ್ಪಾದನೆ 10,000 ಟನ್ಗಳೆಂದು ಅಂದಾಜಿಸಲಾಗಿದೆ. ತಾಮ್ರ. ಹಾಸನ ಜಿಲ್ಲೆಯ ಕಲ್ಯಾಡಿ, ಚಿತ್ರದುರ್ಗ ಜಿಲ್ಲೆಯ ಇಂಗಳದಾಳು ಮತ್ತು ಗುಲ್ಬರ್ಗಾದ ತಿಂತಿಣಿಯಲ್ಲಿ ತಾಮ್ರದ ಉತ್ಪಾದನೆ ಮಾಡಲಾಗುತ್ತಿತ್ತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತಾಮ್ರದ ಬೆಲೆ ತುಂಬಾ ಕಡಿಮೆ ಇದ್ದ ಕಾರಣದಿಂದ ಗಣಿಗಾರಿಕೆಗಿಂತಲೂ ಕಡಿಮೆ ವೆಚ್ಚವಾಗುತ್ತದೆ ಎಂದು ಕಂಡುಬಂದ ಮೇಲೆ ಈ ಎಲ್ಲ ಗಣಿಗಳನ್ನು ಸ್ಥಗಿತಗೊಳಿಸಲಾಯಿತು. ಅಲ್ಯೂಮಿನಿಯಂ. ಅಲ್ಯೂಮಿನಿಯಂ ಲೋಹದ ಮುಖ್ಯ ಅದಿರು ಬಾಕ್ಸೈಟ್. ಬೆಳಗಾವಿ, ಚಿಕ್ಕಮಗಳೂರು, ಕೊಡಗು, ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ದೊರೆಯುತ್ತದೆ. ಕರ್ನಾಟಕದಲ್ಲಿ ಒಟ್ಟು 27 ದಶಲಕ್ಷ ಟನ್ ಬಾಕ್ಸೈಟ್ ನಿಕ್ಷೇಪವಿದೆ ಎಂದು ಅಂದಾಜಿಸಲಾಗಿದೆ. ಅಲಂಕರಣ ಶಿಲೆಗಳು. ಅಲಂಕರಣ ಶಿಲೆಗಳ